ಜನಗಣತಿ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಸೆನ್ಸಸ್? ವೈ ಇಟ್ ಈಸ್ ಕಂಡಕ್ಟೆಡ್? ಯಾಕೆ ಇದನ್ನು ಜಾರಿಗೆ ತರಲಾಗುತ್ತೆ? ಇದರ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಲಾಗುತ್ತೆ? ಸೊ ಜನಗಣತಿಯಿಂದ MP ಮತ್ತು MLA ಸೀಟ್ಸ್ ಗಳು ಹೇಗೆ ಬದಲಾವಣೆ ಆಗತ್ತೆ? ಅಂಡ್ ನಾವು ಹಾಕುವಂತ ಮತಕ್ಷೇತ್ರಗಳು ಎಸ್ಪೆಷಲಿ MP ಮತ್ತು MLA ಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮತಕ್ಷೇತ್ರಗಳು ಯಾಕೆ ಬದಲಾವಣೆ ಆಗುತ್ತೆ, ಹೇಗೆ ಬದಲಾವಣೆ ಆಗುತ್ತೆ? ಈ ಕೆಲವು ಸಂದರ್ಭದಲ್ಲಿ ನಮ್ಮ ಹಳ್ಳಿ ಸಂಪೂರ್ಣವಾಗಿ ಒಂದು ತಾಲೂಕಲ್ಲಿರುವಂತದ್ದು ಬೇರೆ ತಾಲೂಕಿಗೆ ವರ್ಗಾವಣೆ ಆಗುತ್ತೆ, ಅಥವಾ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಆಗುತ್ತೆ. ಸೊ ಈ ಎಲ್ಲಾ ಬದಲಾವಣೆಗಳು ಯಾಕಾಗತ್ತೆ, ಹೇಗಾಗತ್ತೆ? ಸೊ ವೆಲ್ಕಮ್ ಟು ಸ್ಪರ್ಧಾ ಅರಿವು ಯೂಟ್ಯೂಬ್ ಚಾನೆಲ್. ಸೊ ಇತ್ತೀಚಿನ ಪ್ರಚಲಿತ ಘಟನೆಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್. ಸೊ ಪ್ರಚಲಿತ ಘಟನೆಯಲ್ಲಿ ಇರುವಂತಹ ಅತಿ ಪ್ರಮುಖವಾಗಿರುವಂತಹ ಅಂಶವಾದ ಜನಗಣತಿ, ಸೆನ್ಸಸ್. ಸೊ ಇದ್ರ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಎಕ್ಸಾಮ್ ಅನ್ನು ತಗೊಂಡ್ರು ಸಹ, ಅದು PC ಇಂದ ಹಿಡಿದು DC ವರೆಗೆ ಯಾವುದೇ ಎಕ್ಸಾಮ್ ಇದ್ರೂ ಸಹ ಅದಕ್ಕೆ ಜನಗಣತಿಯ ಮೇಲೆ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಇನ್ಕ್ಲೂಡಿಂಗ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಮೇನ್ಸ್ ಆಲ್ಸೋ. ಮೇನ್ಸ್ ಅಲ್ಲಿನೂ ಸೆನ್ಸಸ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. And especially it was relevant for the economy, relevant for the polity, as well as it was relevant for the economic geography. ಯಾಕಂದ್ರೆ ಭೂಗೋಳ ಶಾಸ್ತ್ರದಲ್ಲಿನೂ ಸಹ ಎಕನಾಮಿಕ್ ಜಿಯೋಗ್ರಫಿ ಅಂತ ಹೇಳ್ತೀವಿ ನಾವು, ಭೂಗೋಳ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ಅದರಲ್ಲಿನೂ ಸಹ ಇದು ಇಂಪಾರ್ಟೆಂಟ್, ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿನೂ ಸಹ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ದಾಗ ಇವತ್ತಿನ ವಿಡಿಯೋದಲ್ಲಿ ಏನ್ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ನಾವಂದ್ರೆ, ಜನಗಣತಿ ಅಂದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆನ್ಸಸ್, ವೈ ಇಟ್ ಈಸ್ ಕಂಡಕ್ಟೆಡ್, ಯಾಕೆ ಇದನ್ನು ಜಾರಿಗೆ ತರಲಾಗುತ್ತೆ, ಅಂಡ್ ಇದರ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಲಾಗತ್ತೆ? ಸೊ ಜನಗಣತಿಯಿಂದ MP ಮತ್ತು MLA ಸೀಟ್ಸ್ ಗಳು ಹೇಗೆ ಬದಲಾವಣೆ ಆಗತ್ತೆ? ಅಂಡ್ ನಾವು ಹಾಕುವಂತ ಮತಕ್ಷೇತ್ರಗಳು ಎಸ್ಪೆಷಲಿ MP ಮತ್ತು MLA ಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮತಕ್ಷೇತ್ರಗಳು ಯಾಕೆ ಬದಲಾವಣೆ ಆಗತ್ತೆ, ಹೇಗೆ ಬದಲಾವಣೆ ಆಗತ್ತೆ? ಈ ಕೆಲವು ಸಂದರ್ಭದಲ್ಲಿ ನಮ್ಮ ಹಳ್ಳಿ ಸಂಪೂರ್ಣವಾಗಿ ಒಂದು ತಾಲೂಕಲ್ಲಿರುವಂತದ್ದು ಬೇರೆ ತಾಲೂಕಿಗೆ ವರ್ಗಾವಣೆ ಆಗತ್ತೆ, ಅಥವಾ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಆಗತ್ತೆ. ಸೊ ಈ ಎಲ್ಲಾ ಬದಲಾವಣೆಗಳು ಯಾಕಾಗತ್ತೆ, ಹೇಗಾಗತ್ತೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. The first of all, the census. So the complete video which is related to the census 2027. 2026ಕ್ಕೆ ಜಾರಿ 2026ರಲ್ಲಿ ರಚನೆಯಾಗಿ 2027ಕ್ಕೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಹಾಗಿದ್ದಾಗ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡಿಸ್ಕಸ್ ಇನ್ ದಿಸ್ ಸೆನ್ಸಸ್ ಟಾಪಿಕ್? ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡುವಂತ ಮೊದಲ ಪ್ರಮುಖ ಅಂಶ ಯಾವುದು ಅಂದ್ರೆ ದಟ್ ಈಸ್ ರಿಲೇಟೆಡ್ ಟು ದ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಅದರ ಐತಿಹಾಸಿಕ ಹಿನ್ನೆಲೆ. The historical background of the census. ಸೊ ಸೆನ್ಸಸ್ಸಿನ ಐತಿಹಾಸಿಕ ಹಿನ್ನೆಲೆ, ಜನಗಣತಿಯ ಐತಿಹಾಸಿಕ ಹಿನ್ನೆಲೆ ಏನು, ಯಾವಾಗ ಜಾರಿಗೆ ಬಂತು, ಯಾರೆಲ್ಲ ರಚನೆ ಮಾಡಿದ್ರು, ಸ್ವತಂತ್ರ ಪೂರ್ವದಲ್ಲಿ ಮೊದಲ ಬಾರಿಗೆ ಯಾವಾಗಾಯ್ತು, ಸ್ವತಂತ್ರ ನಂತರದಲ್ಲಿ ಮೊದಲ ಜನಗಣತಿ ಹೇಗಾಯ್ತು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡೋಣ. ನಂತರದಲ್ಲಿ ದ ಲೀಗಲ್ ಫ್ರೇಮ್ವರ್ಕ್ ಆಫ್ ದ ಸೆನ್ಸಸ್. ದ ಲೀಗಲ್ ಫ್ರೇಮ್ವರ್ಕ್ ಆಫ್ ದ ಸೆನ್ಸಸ್. ಸೊ ಲೀಗಲ್ ಫ್ರೇಮ್ವರ್ಕ್ ಅಂದ್ರೆ ಅರ್ಥ ಏನಿಲ್ಲ ಅಂದ್ರೆ, ಶಾಸನೀಯವಾಗಿ ಜನಗಣತಿಯನ್ನ ಹೇಗೆ ರಚನೆ ಮಾಡಲಾಗತ್ತೆ, ಅಂಡ್ ಇದಕ್ಕನುಸಾರವಾಗಿ ಯಾವುದು ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಏನು, ಶಾಸನೀಯ ಅಂಶಗಳು ಯಾವ್ದಾಗತ್ತೆ, ಅಂಡ್ ಅದನ್ನ ಕಾರ್ಯನಿರ್ವಹಣೆ ಅಥವಾ ಜಾರಿಗೆ ತರುವಂತದ್ದು ಯಾರು, ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು ಅಂತ ನೋಡ್ತೇವೆ. ಅಂಡ್ ಫೈನಲಿ ಇಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಸೆನ್ಸಸ್, ಅದರ ಮಹತ್ವ ಏನು, ಅಂಡ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಸಾಂವಿಧಾನಿಕ ಅಂಶಗಳು ಏನಾಗುತ್ತೆ. ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ದ ಸೆನ್ಸಸ್, ಸಾಂವಿಧಾನಿಕ ಸ್ಥಾನಮಾನ ಏನು, ಸಂವಿಧಾನದಲ್ಲಿ ಎಲ್ಲಿ ಇದರ ಬಗ್ಗೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ. ಇವೆಲ್ಲ ರೀತಿಯಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡೋಣ. ದ ಫಸ್ಟ್ ಆಸ್ಪೆಕ್ಟ್ ಏನು, ದ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಅಂತ ನೋಡ್ತೀವಿ. ಸೊ ಪ್ರೆಸೆಂಟ್ ಕಂಟೆಕ್ಸ್ಟ್ ಏನಿದೆ, ಬಿಫೋರ್ ಗೋಯಿಂಗ್ ಟು ದ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ದ ಕಂಟೆಕ್ಸ್ಟ್ ಏನಿದೆ, ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಪ್ರಸ್ತುತ ಸಂದರ್ಭದಲ್ಲಿ ಜನಗಣತಿ 2027 ಯಾಕೆ ನ್ಯೂಸ್ ಅಲ್ಲಿ ಇದೆ? ಅಂಡ್ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಬಜೆಟ್ ಅಲ್ಲಿ ಒಂದು ಪ್ರಪೋಸಲ್ ಅನ್ನ ಬರುತ್ತೆ. ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಏನೋ ರಚನೆ ಮಾಡಿರುವಂತ ಅಥವಾ ಪ್ರಸ್ತಾಪ ಮಾಡಿರುವಂತ, ಮಂಡನೆ ಮಾಡಿರುವಂತ ಬಜೆಟ್ ಅಲ್ಲಿ ನಮ್ಮ ವಿತ್ತೀಯ ಸಚಿವರಾಗಿರುವಂತ ನಿರ್ಮಲಾ ಸೀತಾರಾಮನ್ ರವರು ಸೆನ್ಸಸ್ 2027ಕ್ಕೆ ಕೆಲವು ಹಣವನ್ನ ಮೀಸಲಾಗಿಟ್ಟಿರುವಂತದ ನೋಡ್ತೀವಿ. ಅಂಡ್ ವಿಚ್ ಇಸ್ ಕ್ಲಿಯರ್ಲಿ ಸ್ಟೇಟೆಡ್, ತಮ್ಮ ಹೇಳಿಕೆಗಳಲ್ಲಿ ಹೇಳಿದ್ದಾರೆ. ಸೊ ಬಜೆಟ್ 2026-27 ಅಲ್ಲಿ ಈ ಜನಗಣತಿಗಾಗಿ ಸರ್ಕಾರ 11,718 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿರುವಂತದನ್ನ ಕಾಣ್ತೀವಿ. ವೇರ್ ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಅಲೋಕೇಟೆಡ್ ಅರೌಂಡ್ 11,718
crore rupees. ಸೊ 2026 ಮತ್ತೆ 27ರ ಜನಗಣತಿಯನ್ನ ಜಾರಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರ 11,718 ಕೋಟಿ ರೂಪಾಯಿ ಹಣವನ್ನ ವೆಚ್ಚ ಮಾಡುವಂತದನ್ನ ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡಿರುವಂತದನ್ನು ಕಾಣ್ತೀವಿ. ಸೊ ಹಾಗಿದ್ದಾಗ ಅದರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನಾಗುತ್ತೆ ಅನ್ನುವಂಥದ್ದು ತಿಳಿದುಕೊಳ್ಳಬೇಕು. ಸೊ ಕ್ವಶನ್ಸ್ ಗಳ ಸ್ಟೇಟ್ಮೆಂಟ್ ರೂಪದಲ್ಲಿ ಬರುವ ಕಾರಣದಿಂದ ಯೂಶುವಲಿ ದ ಕ್ವಶನ್ಸ್ ಆರ್ ಫ್ರೇಮ್ಡ್ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ಸ್. ಇತ್ತೀಚಿನ ದಿನಮಾನಗಳಲ್ಲಿ ನೋಡಬಹುದು ತಾವುಗಳು PSC ಕ್ವಶನ್ ಪೇಪರ್ಸ್ ಇಂದ ಹಿಡಿದು IAS ಕ್ವಶನ್ ಪೇಪರ್ ವರೆಗೆ ಎಲ್ಲಾ ರೀತಿಯಾದ ಪ್ರಶ್ನೆಗಳಲ್ಲಿ ಸ್ಟೇಟ್ಮೆಂಟ್ಸ್ ಅನ್ನ ಹಾಕ್ತಿದ್ದಾನೆ. ದ ಕ್ವಶನ್ ಪೇಪರ್ ವಾಸ್ ವೆರಿ ಸಿಂಪಲ್, ಕ್ವಶನ್ಸ್ ಆರ್ ಆಲ್ಸೋ ವೆರಿ ಸಿಂಪಲ್, ಬಟ್ ದ ಆಪ್ಷನ್ಸ್ ಅಲ್ಲಿ ಅಪ್ಲೈಡ್ ಮಾಡಿ ಕೇಳ್ತಿದ್ದಾನೆ. ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಇಡ್ತಾ ಇದ್ದಾನೆ. ಆಸ್ಪಿರೆಂಟ್ಸ್ ಗಳಿಗೆ ಅದು ಟಫ್ ಆಗುತ್ತೆ. ಅಂಡ್ ಆ ಸ್ಟೇಟ್ಮೆಂಟ್ಸ್ ಗಳು ಬುಕ್ ಅಲ್ಲಿ ಸಿಗಲ್ಲ, ನೇರವಾಗಿ ಕಂಟೆಂಟ್ ಸಿಗತ್ತೆ, ಥೀಮ್ ಸಿಗತ್ತೆ. ಆದ್ರೆ ಕಾನ್ಸೆಪ್ಷುಯಲ್ ಕ್ಲಾರಿಟಿ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ಕಾನ್ಸೆಪ್ಟ್ ಅರ್ಥ ಆದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಕ್ವಶನ್ಸ್ಗೆ ಅಪ್ಲೈಡ್ ಕ್ವಶನ್ಸ್ಗೂ ನಾವು ಈಸಿಯಾಗಿ ಆನ್ಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರವಾಗಿನೇ ಇಲ್ಲಿ ಆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಏನೇನ್ ಬರುತ್ತೆ, ಅವುಗಳನ್ನ ಹೇಗೆ ರಿಸಾಲ್ವ್ ಮಾಡ್ಬೇಕು ಅನ್ನುವಂಥದ್ದು ಈ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಮುಖಾಂತರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಂತರದಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಬಂದಾಗ, ಈಗ ಪ್ರಸ್ತುತ ಸಂದರ್ಭದಲ್ಲಿ ಬಜೆಟ್ಗೆ ಎಷ್ಟು ಹಣವನ್ನು ವೆಚ್ಚ ಮಾಡ್ತಿದೆ ಅಂತಂದ್ರೆ, ಇದು ಮೊದಲ ಬಾರಿನ, ಅಥವಾ ಸ್ವತಂತ್ರ ನಂತರದಲ್ಲಿ ಯಾವುದು, ಅಥವಾ ಸ್ವತಂತ್ರ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಯಾವಾಗ ಜಾರಿಗೆ ತಂದಿತ್ತು, ಅಥವಾ 1872ರಲ್ಲೇ ಮೊದಲ ಬಾರಿಗೆ ಇತ್ತ, ಅಲ್ಲ. ಸೊ ಇದಕ್ಕೆಲ್ಲ ಪ್ರಶ್ನೆಗಳಿಗೂ ಅಲ್ಲ. ಹಾಗಿದ್ದಾಗ ಏನಿದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಬಂದಾಗ, ಯೂಶುವಲಿ ಸೆನ್ಸಸ್ ಅನ್ನ ನಾವು ಋಗ್ವೇದದ ಕಾಲದಲ್ಲಿನೇ ನೋಡ್ತೀವಿ. ಇಟ್ ವಾಸ್ ಇನಿಷಿಯಲಿ ಎಸ್ಟಾಬ್ಲಿಷ್ಡ್ ಇನ್ ದ ಋಗ್ವೇದ ಇಟ್ ಸೆಲ್ಫ್, ಬಟ್ ಅದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಥವಾ ಶಾಸನೀಯವಾಗಿ ರಚನೆ ಮಾಡಿರುವಂತದ್ದಲ್ಲ. ಋಗ್ವೇದದಲ್ಲಿ ಎಸ್ಪೆಷಲಿ ಫ್ರಮ್ ದಟ್ 800 to 600 ಬಿಫೋರ್ ಕ್ರಿಶ್ಚಿಯನ್ ಎರಾ ಅಂತ ಕರಿತೀವಲ್ವಾ, 800ರಿಂದ 600 ಬಿಫೋರ್ ಕ್ರಿಶ್ಚಿಯನ್ ಎರಾ, ಕ್ರಿಸ್ತ ಪೂರ್ವದಲ್ಲಿ ಅಂತ ನೋಡ್ತೇವೆ ಋಗ್ವೇದದಲ್ಲಿ. ಅದರ ನಂತರದಲ್ಲಿ ಬಂದಿದ್ದೇನು, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಕೌಟಿಲ್ಯರವರು ತಮ್ಮ ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ಅಗೇನ್ ಜನಗಣತಿಯ ಬಗ್ಗೆ ಮಾಹಿತಿ ಕೊಡುವಂತದ್ದನ್ನು ನೋಡ್ತೇವೆ. ಇನ್ ದ 300 BCE, 300 BCEದಲ್ಲಿ ಕೌಟಿಲ್ಯ ತಮ್ಮ ಅರ್ಥಶಾಸ್ತ್ರದ ಗ್ರಂಥದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದರ ನಂತರದಲ್ಲಿ ಮೊಘಲರ ಕಾಲದಲ್ಲಿನೂ ಸಹ ಜನಗಣತಿಯ ಬಗ್ಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂತದ್ದನ್ನು ಕಾಣ್ತೀವಿ. ಎಸ್ಪೆಷಲಿ ಇನ್ ದ 16th century ಅಂತ ನೋಡ್ತೀವಿ. 16ನೇ ಶತಮಾನದಲ್ಲಿ ಐನ್-ಇ-ಅಕ್ಬರಿ ಅಂತ ಕರೆಯಲಾಗುತ್ತೆ. ಐನ್-ಇ-ಅಕ್ಬರಿ ಎಸ್ಪೆಷಲಿ ಇನ್ ದ 16th century, 16ನೇ ಶತಮಾನದಲ್ಲಿ ಐನ್-ಇ-ಅಕ್ಬರಿ ಅವರು ಸಹ ಮೊಘಲ್ ಪ್ರಾಂತ್ಯಗಳಲ್ಲಿ ಜನಗಣತಿಯ ಬಗ್ಗೆ ಪ್ರಾಧಾನ್ಯತೆಯನ್ನು ಕೊಡುವಂತದ್ದು, ಮಾನ್ಯತೆಯನ್ನು ನೀಡುವಂತ ಪ್ರಾಧಾನ್ಯತೆಯನ್ನ ಜಾರಿಗೆ ತರಲಾಗುತ್ತೆ. ಹಾಗಿದ್ದಾಗ ಇವೆಲ್ಲವೂ ಶಾಸನೀಯವಾಗಿ ರಚನೆಯಾಗಿರುವಂತ ಅಂಶಗಳ ಅಲ್ಲ. ಸೊ ಆಗಿನ ಸಂದರ್ಭದಲ್ಲಿ ಅಲ್ಲಿಯ ರಾಜರು ಅಥವಾ ಅಲ್ಲಿಯ ಏನು ಜನಸಾಮಾನ್ಯರಿಗೆ ಅನುಸಾರವಾಗಿ ಅಲ್ಲಿಯ ಒಂದು ನಿರ್ದಿಷ್ಟ ಪರಿಕಲ್ಪನೆಯನ್ನು ಜಾರಿಗೆ ತರುವುದಕ್ಕೋಸ್ಕರವಾಗಿ ಅವರು ರಚನೆ ಮಾಡಿಕೊಂಡಿರುವಂತ ಅಂಶಗಳು. ಸೊ ಹಾಗಿದ್ದಾಗ ಸ್ವತಂತ್ರ ಪೂರ್ವದಲ್ಲಿ ಮೊದಲ ಬಾರಿಗೆ, ಮೀನ್ಸ್ ಭಾರತದಲ್ಲಿ ಮೊದಲ ಬಾರಿಗೆ ಯಾವ ಸಂದರ್ಭದಲ್ಲಿ ಜನಗಣತಿಯ ಮಾಹಿತಿಯನ್ನ ನೀಡಲಾಗಿತ್ತು ಅಂತಂದ್ರೆ, ಅಗೇನ್ ಇದರಲ್ಲಿ ಕ್ವಶನ್ಸ್ ಅನ್ನ ಸಾಕಷ್ಟು ಬಾರಿ ಕೇಳಿದ್ದಾನೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಕಂಟೆಕ್ಸ್ಟ್ ಆಫ್ ಬ್ರಿಟನ್ ರೂಲ್ ಇನ್ ಇಂಡಿಯಾ ಅಂತ ಬಂದಾಗ, ಇಟ್ ವಾಸ್ ಇನ್ ದ ಇಯರ್ 1872. ಸೊ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ಜಾರಿಗೆ ತಂದಿದ್ದು 1872ರಲ್ಲಿ. ಬಟ್ ಬಿ ಕೇರ್ಫುಲ್, ಇಲ್ಲಿ ಆಗಿನ ಸಂದರ್ಭದ ಗವರ್ನರ್ ಜನರಲ್ ರಾಗಿರುವಂತಹ ಲಾರ್ಡ್ ಮಾಯೋ ಅವರ ಅಧೀನದಲ್ಲಿ ಇದನ್ನ ಜಾರಿಗೆ ತರಲಾಗುತ್ತೆ. ಬಟ್ ಬಿ ಕೇರ್ಫುಲ್, ಇಲ್ಲಿ ಸೆಲೆಕ್ಟೆಡ್ ರೀಸನ್ಸ್ ಇಂದ ಮಾತ್ರ ಜನಗಣತಿಯನ್ನ ರಚನೆ ಮಾಡಲಾಗಿತ್ತು. ದಿಸ್ 1872 ಸೆನ್ಸಸ್ ವಾಸ್ ನಾನ್ ಸಿಂಕ್ರೊನೈಸ್ಡ್ ಸೆನ್ಸಸ್, ಅಶ್ರೇಣೀಕೃತ ಜನಗಣತಿ ಅಂತ ಕರೆಯಲಾಗುತ್ತೆ. This 1872 census was a non-synchronized census. ಅಶ್ರೇಣೀಕೃತ ಜನಗಣತಿ ಅಂತ ಕರೀತೀವಿ. Why it was known as non-synchronized ಅಂದ್ರೆ, because it was estimated on the basis of selected regions. ಸಂಪೂರ್ಣ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಜನಗಣತಿಯನ್ನು ಅಂದಾಜು ಮಾಡಿರಲಿಲ್ಲ. ಕೇವಲ ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರ ಜನಗಣತಿಯನ್ನು ಪ್ರಸ್ತಾಪ ಮಾಡುವ ಕಾರಣದಿಂದ ಇದನ್ನ ಅಶ್ರೇಣೀಕೃತ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತದಲ್ಲಿ ಮೊದಲ ಜನಗಣತಿ ಯಾವಾಗ ರಚನೆ ಆಯಿತು ಅಂತಂದಾಗ ಆನ್ಸರ್ 1872ನೇ. ಆದ್ರೆ ಒಂದು ವೇಳೆ ದ ಫಸ್ಟ್ ಸಿಂಕ್ರೊನೈಸ್ಡ್ ಸೆನ್ಸಸ್ ಅಂತ ಕೇಳಿದಾಗ ಇಟ್ ವಾಸ್ ಇನ್ ದ ಇಯರ್ 1881. ಇಟ್ ವಾಸ್ ಬೈ ಲಾರ್ಡ್ ರಿಪ್ಪನ್. ರಿಪ್ಪನ್ ರವರು ಗವರ್ನರ್ ಜನರಲ್ ಆಗಿರ್ತಾರೆ ಆಗಿನ ಸಂದರ್ಭದಲ್ಲಿ. ಸೊ ರಿಪ್ಪನ್ ರವರ ಏನೋ ಅಧ್ಯಕ್ಷತೆಯಲ್ಲಿ ಏನಾಗುತ್ತೆ, ಭಾರತದಲ್ಲಿ ಸಿಂಕ್ರೊನೈಸ್ಡ್ ಸೆನ್ಸಸ್ ಆಗುತ್ತೆ. ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಶ್ರೇಣೀಕೃತ ಜನಗಣತಿಯನ್ನ ಜಾರಿಗೆ ತರುವಂತದ್ದು 1881ರಲ್ಲಿ.
ಸೊ ಒಂದು ವೇಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಶ್ರೇಣೀಕೃತ ಜನಗಣತಿ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಹೇಳಿ ಕೇಳಿದಾಗ ಉತ್ತರ ನಿಮ್ಗೆ 1881 ಆಗತ್ತೆ. ಅಥವಾ ಕೇವಲ ಭಾರತದಲ್ಲಿ ಮೊದಲ ಜನಗಣತಿ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ಆನ್ಸರ್ 1872 ಆಗತ್ತೆ. ಸೊ ಇದು ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್ ಅಂತ ಅನ್ಕೋತೆ. ಅಂಡ್ ಸರ್ವೇ ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ರಿಪ್ಪನ್ ರವರು 1881ರಲ್ಲಿ ಶ್ರೇಣೀಕೃತ ಗಣತಿಯನ್ನ ಜಾರಿಗೆ ತರ್ತಾರೆ, ಸಿಂಕ್ರೊನೈಸ್ಡ್ ಸೆನ್ಸಸ್. ಅಂಡ್ ಇಲ್ಲಿಂದ ಪ್ರತಿ 10 ವರ್ಷಗಳಿಗೊಮ್ಮೆ, ಡಿಸೆನಿಯಲ್ ಅಂತ ಕರೀತೀವಿ, ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡಲಾಗುತ್ತೆ. ಒಂದು ದಶಕಕ್ಕೆ ಒಮ್ಮೆ ಜನಗಣತಿಯನ್ನು ಜಾರಿಗೆ ತರುವಂತ ಪ್ರಯತ್ನವನ್ನ ಇಲ್ಲಿ ಮಾಡಲಾಗುತ್ತೆ. ಅಂಡ್ ಈಗಿನ ಸಂದರ್ಭದಲ್ಲಿ ಮೀನ್ಸ್ 1881ರ ಸಂದರ್ಭದಲ್ಲಿ ಶ್ರೇಣೀಕೃತ ಜನಗಣತಿಯ ಸಂದರ್ಭದಲ್ಲಿ ಯಾವುದೇ ಜನಗಣತಿಯನ್ನ ಜಾರಿಗೆ ತರಬೇಕಾದ್ರೂ ಒಬ್ರು ಸೆನ್ಸಸ್ ಕಮಿಷನರ್ ಅನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ 1881ರ ಶ್ರೇಣೀಕೃತ ಜನಗಣತಿಯನ್ನ ಮಾಡುವ ಸಂದರ್ಭದಲ್ಲಿ ಆಗಿನ ಸೆನ್ಸಸ್ ಕಮಿಷನರ್, ಜನಗಣತಿಯ ಏನು ಕಾರ್ಯದರ್ಶಿಗಳು ಅಥವಾ ಅಧಿಕಾರಿಗಳು ಅಂತ ಕರಿತೀವಿ, WC ಪ್ಲೌಡನ್ ಅಂತ ಕರಿತೀವಿ. ದ ಸೆನ್ಸಸ್ ಕಮಿಷನರ್ ವಾಸ್ WC ಪ್ಲೌಡನ್. The WC Plowden was a census commissioner in the year 1881. 1881ರಲ್ಲಿ ಶ್ರೇಣೀಕೃತ ಜನಗಣತಿ ಆದಂತಹ ಸಂದರ್ಭದಲ್ಲಿ ಅದರ ಸೆನ್ಸಸ್ ಅಧಿಕಾರಿ WC Plowden ಅವರಾಗಿರುವಂತದನ್ನ ಕಾಣ್ತೀವಿ. ಅಂಡ್ ದಿಸ್ ವಾಸ್ ಅಬೌಟ್ ದ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಸೆನ್ಸಸ್ ಅಂತ ಕರಿತೀವಿ. ಹಾಗಿದ್ದಾಗ ಪ್ರಸ್ತುತ ಸಂದರ್ಭದ ಸೆನ್ಸಸ್ ಯಾವುದು? 2026ರಲ್ಲಿ ಬರುವಂತ ಸೆನ್ಸಸ್. ಅಂಡ್ ಯಾಕೆ 2021ರಲ್ಲಿ ಜಾರಿಗೆ ಬರಲಿಲ್ಲ ಅನ್ನುವಂಥದ್ದನ್ನ ಈಗ ಲೀಗಲ್ ಫ್ರೇಮ್ವರ್ಕ್ ಅಲ್ಲಿ ನೋಡ್ತೇವೆ ನಾವು. ವಿತ್ ರೆಸ್ಪೆಕ್ಟ್ ಟು ದ ಲೀಗಲ್ ಫ್ರೇಮ್ವರ್ಕ್, ಸೊ ಶಾಸನೀಯವಾಗಿ ರಚನೆಯಾಗಿರುವಂತ ಜನಗಣತಿ ಅಂತ ಏನ್ ಕರಿತೀವಲ್ವಾ, ಅದರಲ್ಲಿ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ನಾವು ಚರ್ಚೆ ಮಾಡುವಂತದ್ದು ದ ಲೀಗಲ್ ಫ್ರೇಮ್ವರ್ಕ್ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಸಾಂವಿಧಾನಿಕ ಸ್ಥಾನಮಾನ ಏನಿತ್ತು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ಏನ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತ ಬಂದಾಗ ವಿತ್ ರೆಸ್ಪೆಕ್ಟ್ ಟು ದ ಆರ್ಟಿಕಲ್ ನಂಬರ್ 246, 246ನೇ ವಿಧಿಗೆ ಅನುಸಾರವಾಗಿ a census will be means law making under the census ಅಂತ ಹೇಳಿ ಬಂದಾಗ ಇಟ್ ವಾಸ್ ಬೈ ದ ಪಾರ್ಲಿಮೆಂಟ್. ಯಾಕೆ ಅಂತಂದ್ರೆ ಇಟ್ ವಾಸ್ ಅ ಯೂನಿಯನ್ ಲಿಸ್ಟ್ ಅಂತ ಹೇಳಿ ನೋಡ್ತೀವಿ. ಇಟ್ ವಾಸ್ ಯೂನಿಯನ್ ಲಿಸ್ಟ್ ಅಲ್ಲಿ ಬರುವಂತದ್ದು, 7ನೇ ಅನುಸೂಚಿಯಲ್ಲಿ ಇರುವಂತ, ಇಟ್ ವಾಸ್ ಅಂಡರ್ ದಿ 7th ಶೆಡ್ಯೂಲ್ ಅಂಡರ್ ವಿಚ್ ಇಟ್ ವಿಲ್ ಕಮ್ ಅಂಡರ್ ದಿ ಯೂನಿಯನ್ ಲಿಸ್ಟ್, ಕೇಂದ್ರ ಪಟ್ಟಿಯಲ್ಲಿ ಬರುವಂತ ಅಂಶ. ಅಂಡ್ ಅಂಡರ್ ದಿ ಎಂಟ್ರಿ 69 ಅಂತ ಕರಿತೀವಿ. 69ನೇ ವಿಷಯ ಅಂತ ಹೇಳಿ ಕರೆಯಲಾಗುತ್ತೆ. ಕೇಂದ್ರ ಪಟ್ಟಿಯ 69ನೇ ವಿಷಯ ಇದು. ಸೊ ಜನಗಣತಿ ಅನ್ನುವಂಥದ್ದು ಕೇಂದ್ರ ಪಟ್ಟಿಯಲ್ಲಿ ಇರುವ ಕಾರಣದಿಂದ ಸೊ ಕೇಂದ್ರ ಪಟ್ಟಿಯ ಕಾನೂನುಗಳನ್ನು ಮಾಡುವಂತ ಅಧಿಕಾರಗಳು ಸಂಸತ್ತು ಹೊಂದಿರುವಂತದನ್ನ ಕಾಣಬಹುದು. ಇಟ್ ವಾಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 246. ಸೊ ಹಾಗಿದ್ದಾಗ ಇದರ ಸ್ಟ್ಯಾಟ್ಯೂಟರಿ ಬೇಸಿಸ್ ಅಂತ ತೆಗೆದುಕೊಂಡಾಗ ಶಾಸನೀಯವಾಗಿ ಯಾವ ಅಂಶಗಳಿಗೆ ಅನುಸಾರವಾಗಿ ರಚನೆ ಮಾಡಲಾಗಿದೆ ಅಂತ ಕೇಳಿದಾಗ ಇಟ್ ವಾಸ್ ಕಂಡಕ್ಟೆಡ್ ಅಂಡರ್ ದಿ ಯಾವುದು, the census will be conducted under the Council Act of 1948. Sorry, the Census Act of 1948. ಇದನ್ನ ಕಾರ್ಯನಿರ್ವಹಣೆಗೆ ತರುವಂತದ್ದು the Census Act of 1948. 1948ರ ಜನಗಣತಿ ಕಾಯ್ದೆಗೆ ಅನುಸಾರವಾಗಿ ಈ ಜನಗಣತಿಯನ್ನ ಸ್ಥಾಪನೆ ಮಾಡುವಂತದ್ದನ್ನ ನೋಡ್ತೀವಿ ಅಂಡರ್ ದಿ ಸೆನ್ಸಸ್ ರೂಲ್ಸ್ ಆಫ್ 1990. ಜನಗಣತಿ ನಿಯಮಾವಳಿಗೆ ಅನುಸಾರವಾಗಿ 1990ರ ಜನಗಣತಿ ನಿಯಮಾವಳಿಗೆ ಅನುಸಾರವಾಗಿ ಇದನ್ನು ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡ್ತೀವಿ. ಹಾಗಿದ್ದಾಗ ಪ್ರಸ್ತುತ ಸಂದರ್ಭದ ಜನಗಣತಿ ಎಷ್ಟನೇದಿದು? ಸೊ ಆಸ್ ಆಫ್ ದ ಸೆನ್ಸಸ್ 2027 ಅನ್ನುವಂಥದ್ದು 26 ಅಂಡ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 2027 ಅಂತ ಹೇಳಿದೀವಲ್ವಾ. ಸೊ ಇದು ನಮ್ಗೆ ಒಟ್ಟಾರೆಯಾಗಿ 16ನೇ ಜನಗಣತಿ ಅಂತ ಕರಿತೀವಿ. ದಿಸ್ ವಾಸ್ ದ 16th ಸೆನ್ಸಸ್ ಆಫ್ ಇಂಡಿಯಾ. ಬಟ್ ಇದರಲ್ಲಿ ಮತ್ತೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ತಾನೆ, ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾದ ಎಷ್ಟನೇ ಜನಗಣತಿ ಇದು ಅಂತಾನು ಕೇಳ್ತಿರ್ತಾನೆ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಟ್ ವಾಸ್ ದ 8th ಸೆನ್ಸಸ್ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್. ಸೊ ಸ್ವತಂತ್ರ ನಂತರದಲ್ಲಿ ಅಂತ ಬಂದಾಗ ಭಾರತ ದೇಶದ ಸ್ವತಂತ್ರ ನಂತರದಲ್ಲಿ 1951ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಜಾರಿಗೆ ತರ್ತಾ ಇತ್ತು. ಅದು ಈಗ ಪ್ರಸ್ತುತ ಸಂದರ್ಭದಲ್ಲಿ 2026-27ರ ಜನಗಣತಿಯು ಸ್ವತಂತ್ರ ಭಾರತದ 8ನೇ ಜನಗಣತಿ ಅಂತ ಕರಿತೀವಿ. ದಿಸ್ ವಾಸ್ ದ 8th ಸೆನ್ಸಸ್ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್. ಒಟ್ಟಾರೆಯಾಗಿ 16ನೇ ಸೆನ್ಸಸ್, ಆದ್ರೆ ಸ್ವತಂತ್ರ ಭಾರತದ್ದು 8ನೇ ಜನಗಣತಿ ಅಂತ ಹೇಳಲಾಗುತ್ತೆ. ಅಂಡ್ ದಿಸ್ ವಾಸ್ ದ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ
ವಿತ್ ರೆಸ್ಪೆಕ್ಟ್ ಟು ದ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ಇದರಲ್ಲಿ ದ ಲೀಗಲ್ ಫ್ರೇಮ್ವರ್ಕ್ ಅಂತ ಹೇಳ್ತಾ ಇದೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ದ ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಅದರ ಸಿಗ್ನಿಫಿಕೆನ್ಸ್ ಅಂತ ನೋಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಕಂಡಕ್ಟೆಡ್ ಅಂಡರ್ ದಿ ಆಲ್ವೇಸ್, ನಾವು ಈಗ ತಾನೇ ಹೇಳಿರುವ ಹಾಗೆ ಇಟ್ ಈಸ್ ಆಲ್ವೇಸ್ ನೀಡ್ ಟು ಹ್ಯಾವ್ ದ ಕಮಿಷನರ್, ಸೆನ್ಸಸ್ ಕಮಿಷನರ್ ಅಂತ ನೋಡ್ತೇವೆ. ಇದನ್ನು ಕಾರ್ಯನಿರ್ವಹಿಸುವಂತದ್ದು ಜನಗಣತಿ ಆಯುಕ್ತರು ಅಂತ ಕರಿತೀವಿ ಅಥವಾ ಅಧಿಕಾರಿ ಅಂತ ಕರಿತೀವಿ. ಸೊ 16ನೇ ಜನಗಣತಿ ಮತ್ತು ಸ್ವತಂತ್ರ ಭಾರತದ 8ನೇ ಜನಗಣತಿಯ ಯಾರು ರಿಜಿಸ್ಟರ್ ಜನರಲ್ ಆರ್ ಸೆನ್ಸಸ್ ಕಮಿಷನರ್, ಇವರನ್ನೇ ರಿಜಿಸ್ಟ್ರಾರ್ ಜನರಲ್ ಅಂತ ಕರೆಯಲಾಗುತ್ತೆ. ಈಗ ಪ್ರಸ್ತುತ ಸಂದರ್ಭದಲ್ಲಿ ರಿಜಿಸ್ಟ್ರಾರ್ ಜನರಲ್ ಸೆನ್ಸಸ್ ಕಮಿಷನರ್ ಆಗಿರುವಂತದ್ದು ಇಟ್ ಈಸ್ ಮೃತ್ಯುಂಜಯ್ ಕುಮಾರ್ ಅಂತೇಳಿ ಕರೆಯಲಾಗುತ್ತೆ. ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅಂತ ಕರೀತೀವಿ. ಮೃತ್ಯುಂಜಯ್ ಕುಮಾರ್ ನಾರಾಯಣ್ ವಾಸ್ ದ ಸೆನ್ಸಸ್ ಕಮಿಷನರ್. ಸ್ವತಂತ್ರ ಭಾರತದ 8ನೇ ಜನಗಣತಿ ಹಾಗೂ ಒಟ್ಟಾರೆ 16ನೇ ಜನಗಣತಿಯ ಆಯುಕ್ತರು ಯಾರು ಅಥವಾ ಅಧಿಕಾರಿ ಯಾರು ಅಂದ್ರೆ ರಿಜಿಸ್ಟ್ರಾರ್ ಜನರಲ್ ಯಾರು ಅಂದ್ರೆ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅಂತ ಕರಿತೀವಿ. ಅಂಡ್ ದಿಸ್ ವಿಲ್ ವರ್ಕ್ ಅಂಡರ್, ಹಾಗಿದ್ದಾಗ ಇದು ಯಾವ ಸಚಿವಾಲಯದ ಅಧೀನದಲ್ಲಿ ನಿರ್ವಹಿಸುತ್ತದೆ ಅನ್ನುವಂಥದ್ದು ಗೊತ್ತಿರಬೇಕು. ಸೊ ದೀಸ್ ಆರ್ ಆಕ್ಟಿಂಗ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತದನ್ನ ನೋಡ್ತೇವೆ. ಸೊ ದೀಸ್ ಆರ್ ವರ್ಕಿಂಗ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ನೋಡ್ತೇವೆ. ಹಾಗಿದ್ದಾಗ 16ನೇ ಹಣಕಾಸು ಆಯೋಗ ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ದ ಸಿಗ್ನಿಫಿಕೆನ್ಸ್ ಆಫ್ 16th ಫೈನಾನ್ಸ್ ಕಮಿಷನ್ ಏನು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ವಿತ್ ರೆಸ್ಪೆಕ್ಟ್ ಟು ದ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ದ ಸಿಗ್ನಿಫಿಕೆನ್ಸ್ ಆಫ್ ಸೆನ್ಸಸ್ 2026-27, ದಿಸ್ ವಾಸ್ ದ ಫಸ್ಟ್ ಫುಲ್ಲಿ ಡಿಜಿಟಲ್ ಸೆನ್ಸಸ್ ಅಂತ ನೋಡ್ತೇವೆ. ಅಂದ್ರೆ ಜನಸಂಖ್ಯೆಯನ್ನು ಜನಗಣತಿಯನ್ನ ಈಗ ಡಿಜಿಟಲೀಕರಣಗೊಳಿಸಿರುವಂತದನ್ನ ನೋಡ್ತೇವೆ. ಆಂಡ್ರಾಯ್ಡ್ ಫೋನ್ಸ್ iOS ಇಂದ ಜನಗಣತಿಯನ್ನ ಅಂದಾಜು ಮಾಡಿರುವಂತದನ್ನ ನೋಡ್ತೇವೆ. ದಿಸ್ ವಾಸ್ ದ ಫಸ್ಟ್ ಡಿಜಿಟಲ್ ಸೆನ್ಸಸ್ ಆಫ್ ಇಂಡಿಯಾ ವಿಚ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ದ 1st April of 2026 to 2026 ಮೊದಲನೇ ಏಪ್ರಿಲ್ ಇಂದ ಹಿಡಿದು ಟಿಲ್ ದ 1st March of 2027 ವರೆಗೆ ಅಸ್ತಿತ್ವದಲ್ಲಿ ಬರುವಂತದನ್ನ ನೋಡ್ತೇವೆ. ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ ಇಯರ್ ಅಂತ ನೋಡ್ತೀವಿ. 1st April 2026 ಇಂದ ಹಿಡಿದು 1st March of 2027 ವರೆಗೆ ಅಂತ ನೋಡ್ತೀವಿ. ಹಾಗಿದ್ದಾಗ ಸ್ವಲ್ಪ ಹಿನ್ನೆಲೆಯನ್ನು ತಿಳಿದುಕೊಂಡ್ಬೇಕಾದ್ರೆ 1931ರಲ್ಲಿ ಮೊದಲ ಬಾರಿಗೆ ಏನಾಗುತ್ತೆ, ಜಾತಿವಾರು ಜನಗಣತಿಯನ್ನು ಮಾಡುತ್ತೆ. ದ ಸೆನ್ಸಸ್ ವಾಸ್ ಕಂಡಕ್ಟೆಡ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್ ಅಂತ ನೋಡ್ತೀವಿ, ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅಂತ ನೋಡ್ತೀವಿ. ಬಟ್ 1931 ವಾಸ್ ರಿಲೇಟೆಡ್ ಟು ಓನ್ಲಿ SC ಅಂಡ್ ST ಅಂತ ನೋಡ್ತೀವಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿಯವರಿಗೆ ಮಾತ್ರ 1931ರ ಜನಗಣತಿಯಿಂದ ಅಂದಾಜು ಮಾಡ್ತಿರುವಂತದ್ದನ್ನು ನೋಡ್ತೀವಿ. ಅಂಡ್ ಸಿನ್ಸ್ ಫ್ರಮ್ 1951 to 2011 ವರೆಗೂ ಸಹ ಇದನ್ನು ಮುಂದುವರಿಸುವಂತದ್ದನ್ನು ನೋಡ್ತೇವೆ. ಇಟ್ ವಾಸ್ ರಿಲೇಟೆಡ್ ಟು ದ SC ಅಂಡ್ ST ಗ್ರೂಪ್ ಸಪರೇಟ್ಲಿ. SC ಮತ್ತು ST ಸಮುದಾಯದವರ ಜನಸಂಖ್ಯೆಗೆ ಅನುಸಾರವಾಗಿ ಪ್ರತ್ಯೇಕವಾಗಿ ಅಂದಾಜು ಮಾಡುವಂತದ್ದನ್ನು ನೋಡ್ತಿದ್ದೀವಿ. ಬಟ್ ಈಗ ಪ್ರಸ್ತುತ ಸಂದರ್ಭದಲ್ಲಿ 2026-27ರ ಜನಗಣತಿಯನ್ನ ಇಲ್ಲಿ ಪ್ರಮುಖವಾಗಿ ಎಲ್ಲಾ ಜಾತಿವಾರು ಜನಗಣತಿ ಅಂತ ಕರೀತಾ ಇದ್ದಾನೆ. ಇಲ್ಲಿ ಕೇವಲ SC ಮತ್ತು ST ಅಲ್ಲ, ಇಡೀ ದೇಶದಲ್ಲಿ ಯಾವ ಜಾತಿಯವರು ಎಷ್ಟು ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸಹ ಇಲ್ಲಿ ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂಡ್ ಪ್ರಸ್ತುತ ಸಂದರ್ಭದ ಜನಗಣತಿಯು ಒಟ್ಟಾರೆಯಾಗಿ 2 ಹಂತಗಳಲ್ಲಿ ಪ್ರಸ್ತಾಪಗೊಳ್ಳುವಂತದನ್ನು ಕಾಣ್ತೀವಿ. ದ ಸೆನ್ಸಸ್ 2026-27 ವಿಲ್ ಬಿ estimated on the basis of 2 stages. The first one is household listing ಅಂತ ಕರಿತೀವಿ. ಕೌಟುಂಬಿಕ ವಲಯದಲ್ಲಿ ಮೊದಲ ಬಾರಿಗೆ ಏನ್ ಮಾಡುತ್ತೆ, ಜನಗಣತಿಯನ್ನ ಅಂದಾಜು ಮಾಡುತ್ತೆ. ಸೊ ಇದರಲ್ಲಿ ಏನಿರುತ್ತೆ, ಸೊ 2 ರೀತಿಯಲ್ಲಿ ಅಂದ್ರೆ ಒನ್ ಇಸ್ ಹೌಸ್ ಹೋಲ್ಡ್ ಅಂತ ನೋಡ್ತೀವಿ, ಸೆಕೆಂಡ್ ಒನ್ ಇಸ್ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತ ಕರಿತೀವಿ. ಸೊ ಹೌಸ್ ಹೋಲ್ಡ್ ಲಿಸ್ಟಿಂಗ್ ಅಲ್ಲಿ ಬರುವಂತ ಅಂಶಗಳೇನಿಲ್ಲಿ ಬಿಲ್ಡಿಂಗ್ ಮತ್ತು ಹೌಸಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕೌಟುಂಬಿಕ ವಲಯದಲ್ಲಿ ಬಿಲ್ಡಿಂಗ್, ಅವರ ಮನೆ, ಆಮೇಲೆ ಹೌಸ್ ಹೋಲ್ಡ್ ಸೆಕ್ಟರ್ ಅಂತ ಕರಿತೀವಿ. ಹೌಸ್ ಹೋಲ್ಡ್ ಸ್ಟ್ರಕ್ಚರ್ ಅದರ ರಚನೆ ಯಾವ ರೀತಿಯಾಗಿದೆ, ಮನೆಯ ನಿರ್ಮಾಣದ ಬಗ್ಗೆ
ಪ್ರಸ್ತಾಪಗೊಳ್ಳುವಂತದ್ದನ್ನ ನೋಡ್ತೀವಿ. ಅಂಡ್ ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ಆ ಮನೆಯ ಓನರ್ ಯಾರಾಗಿರ್ತಾರೆ, ಇದರಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವಂತ ಅಂಶಗಳು ಗೊತ್ತಿರಲಿ. ಆ ಮನೆಯ ಮಾಲೀಕರು ಯಾರಾಗಿರ್ತಾರೆ, ದ ಓನರ್. ರೂಮ್ಸ್, ಎಷ್ಟು ಮನೆಗಳನ್ನು ಹೊಂದಿದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಹೊಂದಿದವ ಇಲ್ವಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುತ್ತೆ. ನೆಕ್ಸ್ಟ್ ಆರ್ ದೇ ಆರ್ ಹ್ಯಾವಿಂಗ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಕುಡಿಯುವ ನೀರಿನ ವ್ಯವಸ್ಥೆ ಇದೆನಾ ಇಲ್ವಾ ಅಂತೇಳಿ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್. ಇದರ ಜೊತೆಯಲ್ಲೇನೆ ಇಟ್ ಈಸ್ ಆಲ್ಸೋ ಫೋಕಸಿಂಗ್ ಆನ್ ದ ಟೋಟಲ್ ಅಸೆಟ್ಸ್ ಆಫ್ ದ ಫ್ಯಾಮಿಲಿ, ಆ ಕುಟುಂಬ ವಲಯದ ಭೌತಿಕ ಸ್ವತ್ತುಗಳು ಏನಿದಾವೆ. ಅಂಡ್ ಅಂಡರ್ ದಿ ಸ್ವಚ್ಛ ಭಾರತ್ ಅಭಿಯಾನ ಪ್ರೋಗ್ರಾಮ್ ಅಡಿಯಲ್ಲಿ ಅಗೈನ್ ಇಟ್ ಈಸ್ ಆಲ್ಸೋ ಫೋಕಸಿಂಗ್ ಆನ್ ದ ಸ್ವಚ್ಛ ಭಾರತ್ ಅಭಿಯಾನ. ಅದಕ್ಕೆ ಅನುಸಾರವಾಗಿ ಟಾಯ್ಲೆಟ್ ರೂಮ್ಸ್ ಗಳಿದಾವ ಇಲ್ವಾ, ಸ್ವಚ್ಛತೆಯನ್ನು ಕಾಪಾಡ್ತಿದಾವ ಇಲ್ವಾ ಅನ್ನುವಂತ ಈ ಎಲ್ಲ ಅಂಶಗಳನ್ನ ಹೌಸ್ ಹೋಲ್ಡ್ ಲಿಸ್ಟಿಂಗ್ ಅಲ್ಲಿ ಬರುವಂತದ್ದನ್ನ ನೋಡ್ತೇವೆ. ಅಂಡ್ ವಿಚ್ ಇಸ್ ಆಲ್ಸೋ ಹ್ಯಾವಿಂಗ್ ದ ಸೆಕೆಂಡ್ ಫೇಸ್. ದ ಸೆಕೆಂಡ್ ಫೇಸ್ ಅಲ್ಲಿ ಬರುವಂತ ಅಂಶ ಇಲ್ಲಿ ದ ಪಾಪ್ಯುಲೇಷನ್ ಎನ್ಯುಮರೇಷನ್. ಎರಡನೇ ಹಂತದಲ್ಲಿ ಜನಸಂಖ್ಯೆಯನ್ನ ಅಂದಾಜು ಮಾಡುವಂತದನ್ನ ಕಾಣ್ತೀವಿ. ದ ಸೆಕೆಂಡ್ ಸ್ಟೇಜ್ ವಾಸ್ ರಿಲೇಟೆಡ್ ಟು ದ ಪಾಪ್ಯುಲೇಷನ್ ಎನ್ಯುಮರೇಷನ್ ಆಫ್ ದೋಸ್ ಹೌಸ್ ಹೋಲ್ಡ್ಸ್ ಆರ್ ದ ಫ್ಯಾಮಿಲೀಸ್. ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಅಂದಾಜು ಮಾಡುತ್ತೆ. ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ಅಂಡ್ ದಿಸ್ ವಿಲ್ ಸ್ಟಾರ್ಟ್ ಫ್ರಮ್ ಫೆಬ್ರವರಿ 2027. ಈ ಎರಡನೇ ಸ್ಟೇಜ್ ಅನ್ನ ಫೆಬ್ರವರಿ 2027ರಲ್ಲಿ ಅಂದಾಜು ಮಾಡುವಂತದ್ದನ್ನ ನೋಡ್ತೀವಿ. ಅಂಡ್ ದ ಫಸ್ಟ್ ಸ್ಟೇಜ್ ಅನ್ನ ಸೆಪ್ಟೆಂಬರ್ 2026 ಇಂದ ಜಾರಿಗೆ ತರುತ್ತೆ. ಸೆಪ್ಟೆಂಬರ್ 2026ರಿಂದ ಈ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಬಗ್ಗೆ ಅಂದಾಜು ಮಾಡುವಂತ ಪ್ರಯತ್ನ ಮಾಡುತ್ತೆ. ಹಾಗಿದ್ದಾಗ ಆ ಪಾಪ್ಯುಲೇಷನ್ ಎನ್ಯುಮರೇಷನ್ ಅಲ್ಲಿ ಇರುವಂತಹ ಅಂಶಗಳು ಯಾವುದು ಅನ್ನುವಂಥದ್ದು ಗೊತ್ತಿರಲಿ. ಇಟ್ ಈಸ್ ಏಜ್, ಜನಸಾಮಾನ್ಯರು ಹಾಗೂ ಅವರ ವಯಸ್ಸೆಷ್ಟು, ಏಜ್ ಅನ್ನ ಅಂದಾಜು ಏನು ತಗೊಳ್ತಾ ಇದೆ. ವಿಚ್ ಇಸ್ ಆಲ್ಸೋ ರಿಲೇಟೆಡ್ ಟು ದ ಕ್ಯಾಸ್ಟ್, ಜಾತಿ. ಆಲ್ಸೋ ರಿಲೇಟೆಡ್ ಟು ದ ಎಜುಕೇಶನ್, ಅವರ ಶೈಕ್ಷಣಿಕ ಅರ್ಹತೆ. Age, caste, education, which is also related to the disability. ಅಂಗವಿಕಲರು ಎಷ್ಟು ಜನ ಇದ್ದಾರೆ, ಡಿಸಬಿಲಿಟೀಸ್ ಇನ್ ದ ಫ್ಯಾಮಿಲಿ. ಅಂಡ್ ಮೈಗ್ರೇಷನ್ ಎಷ್ಟಾಗ್ತಾ ಇದೆ, ಮೈಗ್ರೇಟೆಡ್ ಪೀಪಲ್, ಮೈಗ್ರೇಷನ್ ಸ್ಟೇಟಸ್. ಆ ಕುಟುಂಬದಿಂದ ಎಷ್ಟು ಜನ ವಲಸೆ ಹೋಗ್ತಾ ಇದ್ದಾರೆ, ವಲಸೆ ಹೋಗಿದ್ದಾರೆ, ಬೇರೆ ಪ್ರದೇಶಗಳಲ್ಲಿ ಎಷ್ಟು ಜನ ವಲಸೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ನೋಡುತ್ತೆ. ಅಂಡ್ ವಿಚ್ ಇಸ್ ಆಲ್ಸೋ ಹ್ಯಾವಿಂಗ್ ದ ಸಿಗ್ನಿಫಿಕೆನ್ಸ್ ಅಂಡರ್ ದಿ ಹೌಸ್ಲೆಸ್ ಪಾಪ್ಯುಲೇಷನ್. ಹೌಸ್ಲೆಸ್ ಪಾಪ್ಯುಲೇಷನ್ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಅಲ್ಲಿ ಚರ್ಚೆ ಮಾಡುತ್ತೆ, ಅಲ್ಲಿ ಅಂದಾಜುಗಳನ್ನ ಮಾಡ್ತಾ ಇದೆ. ಅಂದ್ರೆ ಮನೆಗಳನ್ನ ಹೊಂದಿಲ್ಲದೆ ಇರುವಂತ ಜನಸಂಖ್ಯೆಯ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು ಸಹ ಇಲ್ಲಿ ಎರಡನೇ ವರದಿಯಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಆ ವರದಿ ನಮಗೆ ಫೆಬ್ರವರಿ 2027ಕ್ಕೆ ಜಾರಿಗೆ ಬರುವಂತದ್ದನ್ನ ನೋಡ್ತೇವೆ. ಅಂಡ್ ಒಟ್ಟಾರೆಯಾಗಿ ದ ಫೈನಲ್ ಸೆನ್ಸಸ್ ನಮಗೆ ಬರುವಂತದ್ದು ಇನ್ ದ ಇಯರ್ 2027. ಫಸ್ಟ್ ಮಾರ್ಚ್ 2027ಗೆ ವಿಲ್ ಗೆಟ್ ದಟ್ ಸೆನ್ಸಸ್ ರಿಪೋರ್ಟ್ ಆಫ್ 2026-27 ಅಂತ ನೋಡ್ತೇವೆ. ಸೊ ಹಾಗಿದ್ದಾಗ ದ ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ಏನಾಗಿತ್ತು, ಯಾಕೆ ಸೆನ್ಸಸ್ ಅನ್ನ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವಂತ ಸೆನ್ಸಸ್ 2021ಕ್ಕೆ ನಡೆಯುವಂತ ಸೆನ್ಸಸ್ ಅನ್ನ ಪ್ರಸ್ತುತ ಸಂದರ್ಭದಲ್ಲಿ 2026ಕ್ಕೆ ಯಾಕೆ ಜಾರಿಗೆ ತರಲಾಗ್ತಾ ಇದೆ. ಆಕ್ಚುಲಿ ಅಕಾರ್ಡಿಂಗ್ ಟು ದ ಡಿಸೆನಿಯಲ್ ಅಂತೇಳಿ ಬಂದಾಗ ಪ್ರತಿ 10 ವರ್ಷಕ್ಕೊಮ್ಮೆ, ಒಂದು ದಶಕಕ್ಕೆ ಒಂದು ಸೆನ್ಸಸ್ ಅನ್ನು ಮಾಡುವಂತದ್ದು ಈಗ 15 ವರ್ಷ ಆದ ನಂತರದಲ್ಲಿ ಮಾಡ್ತಾ ಇದೆ. ಸೊ ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಇಲ್ಲಿ ಮಾಡಬೇಕು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ವಿ ನೀಡ್ ಟು ನೋ ದ ಕಾನ್ಸೆಪ್ಟ್ ಆಫ್ ಡಿಲಿಮಿಟೇಷನ್. ದ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಕರಿತೀವಿ. ಯಾಕೆ ನಮ್ಗೆ ಸೆನ್ಸಸ್ ಬೇಕು, ವೈ ದ ಸೆನ್ಸಸ್ ಇಸ್ ಎಸೆನ್ಷಿಯಲ್, ವೈ ಇಟ್ ವಾಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿ ಬಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಮತಕ್ಷೇತ್ರಗಳ ವಿಂಗಡಣೆ ಅಂತ ನೋಡ್ತೀವಿ. ಸೊ ಎಸ್ಪೆಷಲಿ ವಿಚ್ ವಾಸ್ ಮೆನ್ಷನ್ಡ್ ಇನ್ ದ ಆರ್ಟಿಕಲ್ ನಂಬರ್ 82 with respect to MPs and with respect to article 178 the state legislation. ಕೇಂದ್ರದಲ್ಲಿ 82ನೇ ವಿಧಿ ಹಾಗೂ ರಾಜ್ಯಗಳಲ್ಲಿ 170ನೇ ವಿಧಿಗೆ ಅನುಸಾರವಾಗಿ ವೈ ದ ಸೆನ್ಸಸ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ಇಟ್ ಈಸ್ ದ ಅಲೋಕೇಶನ್ ಆಫ್ ಸೀಟ್ಸ್ ಎಟ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಷನ್. ದ ಅಲೋಕೇಶನ್ ಆಫ್ ಸೀಟ್ಸ್ ಎಟ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನೋಡ್ತೀವಿ. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ MP
ಲೋಕಸಭೆಯಲ್ಲಿ MP ಮತ್ತು ವಿಧಾನಸಭೆಯಲ್ಲಿ MLAs ಅಂತ ಕರಿತೀವಿ. ಸಂಸದರು ಮತ್ತು ಶಾಸಕರು. ಸೊ ಎಷ್ಟು ಜನ ನೇಮಕಗೊಳ್ಳಬೇಕು, ಹೇಗ್ ನೇಮಕಗೊಳ್ಳಬೇಕು, ಆ ಮತಕ್ಷೇತ್ರಗಳ ವಿಂಗಡಣೆಗೆ ಅನುಸಾರವಾಗಿ ಇಲ್ಲಿ ಜಾರಿಗೆ ತರುವಂತದ್ದನ್ನ ನೋಡ್ತೇವೆ. ಸೊ ಈ ಮತಕ್ಷೇತ್ರಗಳ ವಿಂಗಡಣೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಯಾವಾಗ್ಲೂ ಅಂದ್ರೆ, ಇಟ್ ವಾಸ್ ಅಗೇನ್ ಕಾಲ್ಡ್ ಬೈ ದ ಪ್ರೆಸಿಡೆಂಟ್. ದ ಡಿಲಿಮಿಟೇಷನ್ ಕಮಿಷನ್ ವಿಲ್ ಬಿ ಅಂಡರ್ ದಿ ಕಂಟ್ರೋಲ್ ಆಫ್ ಪ್ರೆಸಿಡೆಂಟ್. ಇದನ್ನ ಕರೆಯುವಂತ ಅಧಿಕಾರ ಯಾವಾಗ್ಲೂ ರಾಷ್ಟ್ರಪತಿ ಹೊಂದಿರ್ತಾರೆ. ಅಂಡ್ ರಾಷ್ಟ್ರಪತಿಯು ಒಂದು 3 ಸದಸ್ಯ ಸಮಿತಿಯನ್ನ ರಚನೆ ಮಾಡ್ತಾರೆ. ದ ಡಿಲಿಮಿಟೇಷನ್ ಕಮಿಟಿ ಅಂತ ಹೇಳಿ ಕರಿತೀವಿ ನಾವು, ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ 3 members. The delimitation committee will be formed by president, and usually the retired judge of the Supreme Court will be the chairperson of this committee, the chairman of this committee. ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನು ಕರೆಯುವಂತ ಅಧಿಕಾರ ರಾಷ್ಟ್ರಪತಿ ಹೊಂದಿರ್ತಾರೆ. ಆದ್ರೆ ಅದರ ಅಧ್ಯಕ್ಷರು ಯಾರಾಗಿರ್ತಾರೆ ಯಾವಾಗ್ಲೂ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಅಂತ ಕರಿತೀವಿ. ಅಂಡ್ ಉಳಿದ 2 ಸದಸ್ಯರು ದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂಡ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಆಯಾ ರಾಜ್ಯದ ಜನಸಂಖ್ಯೆನ ಅಂದಾಜು ಮಾಡುವಂತ ಸಂದರ್ಭದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಸ್ತಿತ್ವಕ್ಕೆ ಬರುವಂತದ್ದನ್ನ ನೋಡ್ತೀವಿ. ಸೊ ಇದಕ್ಕನುಸಾರವಾಗಿ ಆನ್ ದ ಬೇಸಿಸ್ ಆಫ್ ದಿಸ್ ಅಂತ ಬಂದಾಗ ಇಲ್ಲಿಯವರೆಗೆ ರಾಷ್ಟ್ರಪತಿಗಳು ಒಟ್ಟಾರೆಯಾಗಿ 4 ಡಿಲಿಮಿಟೇಷನ್ ಆಯೋಗಗಳನ್ನು ಜಾರಿಗೆ ತಂದಿದ್ದಾರೆ, ವಿಚ್ ವಾಸ್ 1952, 1962, 1972 and the 2002. ಒಟ್ಟಾರೆ ಇಲ್ಲಿಯವರೆಗೆ 4 ಬಾರಿ ಡಿಲಿಮಿಟೇಷನ್ ಆಯೋಗವನ್ನ ರಚನೆ ಮಾಡಿದ್ದಾರೆ. ಇದನ್ನೇ ಪ್ರಶ್ನೆಯನ್ನು UPSC 2025 ಅಲ್ಲಿ ಕೇಳಿದ್ದಾನೆ. ಇಲ್ಲಿಯವರೆಗೆ ರಾಷ್ಟ್ರಪತಿಗಳು ಡಿಲಿಮಿಟೇಷನ್ ಆಯೋಗವನ್ನು ಎಷ್ಟು ಬಾರಿ ಕರೆದಿದ್ದಾರೆ? ಹೌ ಮೆನಿ ಟೈಮ್ಸ್ ದ ಡಿಲಿಮಿಟೇಷನ್ ಕಮಿಷನ್ ವಾಸ್ ಕಾಲ್ಡ್ ಬೈ ದ ಪ್ರೆಸಿಡೆಂಟ್ ಅಂತ ಬರುತ್ತೆ. ನೇರ ಪ್ರಶ್ನೆ, 4 ಬಾರಿ. ಆನ್ ದ ಬೇಸಿಸ್ ಆಫ್ ದ ಸೆನ್ಸಸ್ ಅಂತ ನೋಡ್ತೀವಿ. ಸೊ ಜನಗಣತಿಗೆ ಅನುಸಾರವಾಗಿ MP ಮತ್ತು MLA ಕ್ಷೇತ್ರಗಳು ಬದಲಾವಣೆ ಆಗಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನು ಜಾರಿಗೆ ತರಲಾಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಇಲ್ಲಿಯವರೆಗೆ ನಾವು ಜಾರಿಗೆ ತಂದಿರುವಂತದ್ದು ಯಾವುದು? 1971 ಸೆನ್ಸಸ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಟ್ ಒಬ್ಬ MP ಏನಾದ್ರು ಆಯ್ಕೆ ಆಗಬೇಕು ಅಂತಂದ್ರೆ ಒಂದು MP ಕ್ಷೇತ್ರದಲ್ಲಿ ಸರಿಸುಮಾರು 1 ಮಿಲಿಯನ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಆಯ್ಕೆಗೊಳ್ಳಬೇಕು. ಅದೇ ರೀತಿಯಲ್ಲಿ ಒಬ್ಬ MLA ಆಯ್ಕೆಗೊಳ್ಳಬೇಕಾದ್ರೆ ಪ್ರತಿ 75,000 ಜನಸಂಖ್ಯೆಯಿಂದ 2 ಲಕ್ಷ ಜನಸಂಖ್ಯೆಯವರೆಗೆ ಒಬ್ಬ MLA ಆಯ್ಕೆ ಮಾಡುವಂತದ್ದನ್ನ ನೋಡ್ತೇವೆ. ಅಂಡ್ ಇದಕ್ಕನುಸಾರವಾಗಿನೇ 1972ರಲ್ಲಿ ಆನ್ ದ ಸೆನ್ಸಸ್ ಆಫ್ 1971 ಜನಗಣತಿಗೆ ಅನುಸಾರವಾಗಿ MP MLAಗಳನ್ನ ಇದಕ್ಕನುಸಾರವಾಗಿ ಆಯ್ಕೆ ಮಾಡಲಾಗುತ್ತೆ. ಸೊ ಯಾವ ರಾಜ್ಯದ ಜನಸಂಖ್ಯೆ ಹೆಚ್ಚಿರುತ್ತೋ ಅಲ್ಲಿ MP ಕ್ಷೇತ್ರಗಳು ಹೆಚ್ಚಿರುತ್ತೆ. ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೋ ಆ ರಾಜ್ಯದ MLA ಕ್ಷೇತ್ರಗಳು ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಈಗಲೂ ನೋಡ್ತೀವಿ ನಾವು, ಯಾವುದು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರದಲ್ಲಿ ಜನಸಂಖ್ಯೆ ಹೆಚ್ಚಿರುವ ಕಾರಣದಿಂದ ಅಲ್ಲಿ MP ಕ್ಷೇತ್ರಗಳು ಹೆಚ್ಚಿದಾವೆ, MLA ಕ್ಷೇತ್ರಗಳು ಹೆಚ್ಚಿರುವಂತದನ್ನ ಕಾಣ್ತೀವಿ. ಅಂಡ್ ಇದಕ್ಕನುಸಾರವಾಗಿನೇ ಡಿಲಿಮಿಟೇಷನ್ ಕಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಕ್ಷೇತ್ರಗಳಲ್ಲಿ ಅಥವಾ ರಾಜ್ಯದ ಸಂಸದರುಗಳು ಕಡಿಮೆ ಆಗಿರುತ್ತೆ ಕೇಂದ್ರದಲ್ಲಿ. ಅದಕ್ಕೋಸ್ಕರವಾಗಿ ಏನ್ ಮಾಡುತ್ತೆ, 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆನ ಜಾರಿಗೆ ತರುತ್ತೆ. It was the 42nd Constitutional Amendment Act of 1976 where the 1971 census was stagnated. ಜನಗಣತಿ 10 ವರ್ಷಕ್ಕೊಮ್ಮೆ ಮಾಡಲಾಗುತ್ತೆ, ಆದ್ರೆ ಮತಕ್ಷೇತ್ರಗಳು ಸ್ಟಾಗ್ನೇಟ್ ಆಗುತ್ತೆ. ಮುಂದಿನ 25 ವರ್ಷಗಳವರೆಗೆ ಮತಕ್ಷೇತ್ರಗಳ ಸಂಖ್ಯೆ ಅಷ್ಟೇ ಇರುತ್ತದೆ, ಅದು ಬದಲಾವಣೆ ಆಗೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಇಟ್ ಈಸ್ ಟು ಇಂಡೈರೆಕ್ಟ್ಲಿ ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ಸ್. ಪರೋಕ್ಷವಾಗಿ ರಾಜ್ಯದ ಜನಸಂಖ್ಯೆನ ಕಡಿಮೆ ಮಾಡುವ ಉದ್ದೇಶದಿಂದ ಮುಂದಿನ 25 ವರ್ಷಗಳಿಗೆ ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಕರೆಯುವ ಅಧಿಕಾರಗಳು ಇಲ್ಲ ಅಂತೇಳಿ ಹೇಳುತ್ತೆ, ಅದನ್ನ ಕರೆಯುವಂತಿಲ್ಲ ಅಂತ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಏನ್ ಮಾಡುತ್ತೆ, 2002ರಲ್ಲಿ 25 ವರ್ಷ ಅಂದ್ರೆ ಟಿಲ್ 2001 ವರೆಗೆ ಅಂತ ನೋಡ್ತೀವಿ. ಆದ್ರೆ 2002ಕ್ಕೆ ಮತ್ತೆ ಪುನಃ ಏನಾಗುತ್ತೆ, 84ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ದ 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಏನಾಗುತ್ತೆ, ಇವಾಗ ದ 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಇನ್ ದ ಇಯರ್ 2002 ಅಲ್ಲಿ ಅಗೇನ್ 1991 ಸೆನ್ಸ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡುತ್ತೆ. ಆದ್ರೆ ಅಗೇನ್ ಅದು ಸಹ ವಿಫಲಗೊಳ್ಳುತ್ತೆ. ಹಾಗಾಗಿ 4ನೇ ಡಿಲಿಮಿಟೇಷನ್ ಆಯೋಗ ರದ್ದುಗೊಳ್ಳುವ ಕಾರಣದಿಂದ ಪುನಃ 87ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 87th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003ಗೆ ಅನುಸಾರವಾಗಿ ಪುನಃ ಏನ್ ಮಾಡುತ್ತೆ, ಅದು ಇಟ್ ರಿಸರ್ವ್ ಸರ್ಟನ್ ಸೀಟ್ಸ್ ಫಾರ್ SC ಅಂಡ್ ST.
It had given reserved seats for SC and ST. But the constituency remains the same. Number of constituency will be again extended for next 25 years. ಮುಂದಿನ 25 ವರ್ಷಗಳ ಅವಧಿಗೆ ಇದು ಸೇಮ್ ಇರುತ್ತೆ. ಯಾವುದು 1971 ಜನಗಣತಿಯ ಜನಸಂಖ್ಯೆಗೆ ಅನುಸಾರವಾಗಿನೇ ಮುಂದಿನ 25 ವರ್ಷ ಅಂದ್ರೆ ಇಟ್ ವಿಲ್ ಬಿ ಏನಾಗುತ್ತೆ ಇವಾಗ ಟಿಲ್ 2026. 2026ರವರೆಗೆ 1971 ಜನಗಣತಿಗೆ ಅನುಸಾರವಾಗಿನೇ ನಾವು ಕಾರ್ಯನಿರ್ವಹಿಸುವಂತದನ್ನ ನೋಡ್ತೇವೆ. ಸೊ ಹಾಗಾಗಿನೇ ಈಗ 2021ರಲ್ಲಿ ಆಗಬೇಕಾಗಿರುವಂತ ಜನಗಣತಿ ಒಂದು ಕರೋನಾದಿಂದ, ಎರಡನೇದು ಈ ಡಿಲಿಮಿಟೇಷನ್ ಆಯೋಗಕ್ಕೆ ಅನುಸಾರವಾಗಿ 2026ರಿಂದ 27ರವರೆಗೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಜನಗಣತಿಯನ್ನ ಅಂದಾಜು ಮಾಡಲಾಗ್ತಾ ಇದೆ. ಸೊ ದೀಸ್ ಆರ್ ದ ಏನು ಸ್ಟೇಟಸ್ ಆಫ್ ದ ಸೆನ್ಸಸ್ ಅಂತ ನೋಡ್ತೀವಿ. ಸೊ ಐತಿಹಾಸಿಕ ಹಿನ್ನೆಲೆಯಿಂದ ಪ್ರಸ್ತುತ ಸಂದರ್ಭದವರೆಗೆ ಯಾವ ರೀತಿ ಅದು ಅಸ್ತಿತ್ವಕ್ಕೆ ಬಂದಿದೆ, ಹೇಗೆ ಜಾರಿಗೆ ಬಂತು ಅನ್ನುವಂಥದ್ದನ್ನ ನೋಡ್ತಾ ಇದೀವಿ. ಸೊ ಅಕಾರ್ಡಿಂಗ್ ಟು ದಟ್ ಏನಾಗುತ್ತೆ ಇವಾಗ ಯಾವ ವಿಧಿಗಳಲ್ಲಿ ಇದು ಬದಲಾವಣೆ ತಂದ್ಕೊಡುತ್ತೆ, ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ಬದಲಾವಣೆಯಿಂದ ಯಾವ ವಿಧಿಗಳಲ್ಲಿ ಬದಲಾವಣೆಯನ್ನ ತರುತ್ತೆ ಅನ್ನುವಂಥದ್ದು ನೋಡಿಕೊಳ್ಳೋಣ. ಸೊ ಇದ್ರ ಮೇಲಿನ ಪ್ರಶ್ನೆಗಳನ್ನ ಹಲವಾರು ಬಾರಿ ಕೇಳಿರ್ತಾರೆ. ಸೊ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ. ಚುನಾವಣೆಯಲ್ಲಿ ರಾಷ್ಟ್ರಪತಿಯವರ ಚುನಾವಣೆಯ ಸದಸ್ಯರು ಅಂತ ಏನ್ ನೋಡ್ತೀವಿ, MLA MP ಗಳ ಪೊಸಿಷನ್ಸ್ ಜಾಸ್ತಿ ಆಗುತ್ತೆ. MLA ಮತ್ತು MP ಕ್ಷೇತ್ರಗಳು ಇವಾಗ ಹೆಚ್ಚಾಗತ್ತೆ. ನೆಕ್ಸ್ಟ್ ಒನ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ ನಂಬರ್ 81 ಅಂಡ್ 82, 81ನೇ ವಿಧಿಯಲ್ಲಿ ಲೋಕಸಭಾ, 170ನೇ ವಿಧಿಯಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂಡ್ ಆಲ್ರೆಡಿ ನಾವು ಹೇಳಿದ್ದೇವೆ 82ನೇ ವಿಧಿಯಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅನ್ನು ಜಾರಿಗೆ ತರುವಂತ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ. ನೆಕ್ಸ್ಟ್ ವಿಚ್ ಇಸ್ ಆಲ್ಸೋ ರಿಫ್ಲೆಕ್ಟೆಡ್ ಇನ್ ದ ಆರ್ಟಿಕಲ್ ನಂಬರ್ 330 ಅಂಡ್ 332. ಇಟ್ ವಾಸ್ ರಿಲೇಟೆಡ್ ಟು ದ SC/ST ಕಾಂಪೋಸಿಷನ್ ಅಂತ ನೋಡ್ತೀವಿ. SC ಮತ್ತು ST ಅಲ್ಲಿ ರಿಸರ್ವೇಶನ್ ಇರುವಂತದನ್ನ ನೋಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ, ದಟ್ ಈಸ್ ಲೋಕಸಭೆಯಲ್ಲಿ, ಅಂಡ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ಸ್ ಅಲ್ಲಿ, ದಟ್ ಈಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ಇದರಲ್ಲಿನೂ ಸಹ SC ಮತ್ತು ST ಗೆ ರಿಸರ್ವ್ಡ್ ಸೀಟ್ಸ್ ಅಂತ ನೋಡ್ತೀವಿ. ಸೊ ಈ ರೀತಿಯಲ್ಲಿ ಸಾಂವಿಧಾನಿಕ ಅಂಶಗಳಲ್ಲಿಯೂ ಸಹ ಬದಲಾವಣೆಗೊಳ್ಳುವಂತದನ್ನ ನೋಡ್ತೀವಿ. ಅಂಡ್ ಈ ಜನಗಣತಿಯ ನಂತರದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಜನಗಣತಿಯ ವರದಿ ಬಂದ ನಂತರದಲ್ಲಿ ಏನು there will be a reservation for women's, 33% ರಿಸರ್ವೇಶನ್ ಫಾರ್ ವುಮೆನ್ಸ್ ಅಂತ ನೋಡ್ತೀವಿ. ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವಂತ ಪ್ರಯತ್ನವನ್ನು ಈ ಜನಗಣತಿಯ ನಂತರ ಮಾಡಲಾಗುತ್ತೆ. ಅಂಡ್ ಅದನ್ನೇ ಇವಾಗ ನಾರಿ ಶಕ್ತಿ ವಂದನ್ ಅಭಿಯಾನ ಅಂತ ಹೇಳ್ತಾ ಇದೀವಿ. ನಾರಿ ಶಕ್ತಿ ಅಂತ ನೋಡ್ತೀವಿ, ನಾರಿ ಶಕ್ತಿ ವಂದನ್ ಅಭಿನಿಯಮ್ ಅಂತ ಹೇಳಿ ನೋಡ್ತೀವಿ. ಸೊ ನಾರಿ ಶಕ್ತಿ ಅಂತಂದ್ರೆ ಟು ಎಂಪವರ್ ದ ವುಮೆನ್ಸ್, ಮಹಿಳೆಯರ ಸ್ಥಾನಮಾನವನ್ನು ಅಥವಾ ಮಹಿಳೆಯರ ಮಹತ್ವವನ್ನು ಹೆಚ್ಚಿಸುವ ಉದ್ದೇಶದಿಂದ, ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವ ಕಾರಣದಿಂದಾಗಿ ನಾರಿ ಶಕ್ತಿ ಇನಿಷಿಯೇಟಿವ್ ಅನ್ನು ಸರ್ಕಾರ ಜಾರಿಗೆ ತಂದಿದೆ. ಸೊ ಇದರ ಅಡಿಯಲ್ಲಿನೇ ಈ ವರ್ಷದ ಬಜೆಟ್ ಅಲ್ಲಿನೂ ಸಹ ನಾವು ನೋಡಬಹುದು, ಇಟ್ ವಾಸ್ ಫೋಕಸಿಂಗ್ ಆನ್ ಗ್ಯಾನ್ ಅಂತ ಕರಿತೀವಲ್ವಾ. ಇದರಲ್ಲಿ ಏನು ಗರೀಬ್ ಅಂತ ನೋಡ್ತೀವಿ, ಯೂತ್ ಅಂತ ನೋಡ್ತೀವಿ, ಅನ್ನದಾನ ಅಂತ ನೋಡ್ತೀವಿ, ಅಂಡ್ ನಾರಿ ಶಕ್ತಿ ಅಂತ ನೋಡ್ತೀವಿ. ಸೊ ಎನ್ ಅನ್ನುವಂಥದ್ದಾಗೆ ನಾರಿ ಶಕ್ತಿ, G ಅಂದ್ರೆ ಗರೀಬಿ, ಪಾವರ್ಟಿ, Y ಅಂದ್ರೆ ಯುವ, ಯೂತ್, A ಅಂದ್ರೆ ಅನ್ನದಾತ, ಫಾರ್ಮರ್ಸ್, ರೈತರು, N ಅಂದ್ರೆ ನಾರಿ ಶಕ್ತಿ, ನಾರಿ ಅಂತ ನೋಡ್ತೀವಿ, ಅದು ವುಮೆನ್ಸ್, ಮಹಿಳೆಯರು. ಹಾಗಾಗಿ ಸೆನ್ಸಸ್ 2026-27ರಲ್ಲಿ 27 ವರದಿಯ ನಂತರದಲ್ಲಿ ಮಹಿಳೆಯರಿಗೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂತ ಅಂಶವನ್ನ ಈ ಸೆನ್ಸಸ್ 2026-27 ಮಾಡುತ್ತೆ. ಸೊ ಇವೆಲ್ಲದರಲ್ಲಿನೂ ಸಹ ನಿಮ್ಗೆ ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಹೆಚ್ಚಿರುವ ಕಾರಣದಿಂದ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಅಂಡ್ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸ್ಪರ್ಧಾ ಅರಿವು ಫೆಬ್ರವರಿ ತಿಂಗಳ ಮ್ಯಾಗಝಿನ್ ಅನ್ನ ರೆಫರ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್ ಇನ್ ರಿಟರ್ನ್ ಫಾರ್ಮೆಟ್ ಅಂಡ್ ದಟ್ ಇನ್ ವೆರಿ ಶಾರ್ಟ್ ಕಟ್ ಮ್ಯಾನರ್ ಅಲ್ಲಿ ಕೊಟ್ಟಿರುವಂತದ್ದನ್ನ ನೋಡ್ತೇವೆ. ಸೊ ಹೋಪ್ ಇದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.